ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ. ಇತ್ತೀಚೆಗೆ ಕಲಾವಿದರದು ಅಂದರೆ ಈ ಹಳೆ ಕಲಾವಿದರು ಇದು ತುಂಬ ಸಂಕಷ್ಟಗಳಾಗುತ್ತೆ. ಇಲ್ಲಿಗಲ್ ಕೆಲಸ ಮಾಡುವಂತ ನಾನು ಮಾಡದಿರೋದಕ್ಕೆ ನನಗೆ ನೋಟಿಸ್ಗಳು ಕೊಟ್ಟಿದ್ದಾರೆ, 1 to 4 ಮಾಡಿದ್ದಾರೆ. ಆದರೆ ಯಾರೂ ಸಕ್ಸಸ್ ಆಗಿಲ್ಲ. ನಾನು ನೆಟ್ಟಿಗಿರೋದ್ರಿಂದ ನೆಟ್ಟಿಗೆ ಇದ್ದೀನಿ. ಇನ್ನು 10 ವರ್ಷ ಇರ್ತೀನೋ ಇಲ್ಲೋ ಗೊತ್ತಿಲ್ಲ. ಇರುವಷ್ಟು ದಿನ ಅಂತರೂ ನಾನು ಪ್ರಾಮಾಣಿಕವಾಗಿ ಕರ್ತವ್ಯನಿಷ್ಠನಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತೀನಿ. ಯಾರೇ ಕೈ ಬಿಟ್ರು ಮೇಲೊಬ್ರು ಇದ್ದೇ ಇರ್ತಾನೆ ಕಾಯೋದಕ್ಕೆ. ಕಾಲಾಯ ತಸ್ಮಾಯ. ಸೊ ಬ್ಯಾಂಗ್ಳೂರಿಗೆ ಬಂದ್ರಿ, ಮೆಜೆಸ್ಟಿಕ್ ಇಳಿದ್ರಿ, ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿರಿ ಸರ್ ತಾವು? ನಾನು ನೋಡಿ ಸರ್, ನಾನು ಬೆಂಗಳೂರಿಗೆ ಬರಬೇಕು ಅನ್ನೋದು ನಾನು ಮೋಸ್ಟ್ಲಿ SSLC PUC ಇದ್ದಾಗಲೇ ನಾನು ಧಾರವಾಡದಲ್ಲಿ ನವಕಲ್ಯಾಣ ಮಠದಲ್ಲಿದ್ದೆ. ಮತ್ತು ತಪೋವನ ಕುಮಾರಸ್ವಾಮಿ ಅಂತಿದ್ದರು, ಕೇಳಿದ ಗ್ರೇಟ್ ಫಿಲಾಸಫರ್. ಹೌದು, ಅವ್ರ ಜೊತೆ ಇದ್ದೆ ನಾನು. ಸಿದ್ದೇಶ್ವರ ಸ್ವಾಮಿಗಳು ಅಂತ ಕೇಳಿದ್ರು, ಬಿಜಾಪುರ. ಆ ಸಿದ್ದೇಶ್ವರ ಸ್ವಾಮಿಗಳು ತಪೋವನದ ಕುಮಾರಸ್ವಾಮಿಗಳಿಗೆ ಶಿಷ್ಯರಾಗಿದ್ದರು ಅಥವಾ ಗುರುಗಳು ಅಂತ ಪರಿಗಣಿಸಿದರು. ಅವರು ಒಡನಾಟ ಇತ್ತು. ಮತ್ತು ನಾನು ಫಿಲಾಸಫಿ ಸ್ಟೂಡೆಂಟು, ಅವಾಗ ನಾನು ಫಿಲಾಸಫಿ ಓದ್ತಿದ್ದೆ. ಸೊ ಆಗಿದ್ದಾಗಲೇ ನನ್ನ ಜೊತೆ ಇದ್ದ ಮಠದಲ್ಲಿದ್ದ ವಿದ್ಯಾರ್ಥಿಗಳಿಗೆ, ಸ್ನೇಹಿತರಿಗೆ ಹೇಳ್ತಿದ್ದೆ, ನಾನು ಇಂದೆಲ್ಲ ನಾಳೆ ಬೆಂಗಳೂರಿಗೆ ಹೋಗ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಸುಮ್ಮನೆ ಬಂಡಲ್ ಬಡಾಯಿ ಮಾದೇವ ಅಂತಾರಲ್ಲ, ಹಂಗೆ ಆ ಥರದ್ದು. ಅದೇನಂದ್ರೆ ಮನುಷ್ಯನೊಳಗೆ ಒಂದು ಆಸೆ ಇರುತ್ತೆ. ನಾನೀಗ 10th ಆಯಿತು, PUC ಆಯಿತು, ಡಿಗ್ರಿ ಆಗೋದ್ಮೇಲೆ ನಾನು ಬೆಂಗಳೂರಿಗೆ ಹೋಗ್ಬೇಕು, ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ ಒಬ್ಬ ಹಳ್ಳಿ ಹುಡುಗ ಏನು ಒಂದು ಆಸೆ ಇರುತ್ತೆ, ಅದನ್ನ ಕಟ್ಕೊಂಡು ಬಂದವ್ರು ನೀವು. ಆ ಥರದೊಂದು ಆಸೆ ಇಟ್ಕೊಂಡು ಬಂದಂಥವನು. ಮುಖ್ಯವಾಗಿ ಬೆಂಗಳೂರಿಗೆ ಬಂದಿರೋದು ಅಂದ್ರೆ ನಾನು ಏನಾದರೂ ಸಿನಿಮಾ ಕ್ಷೇತ್ರದಲ್ಲಿ ಮಾಡಬೇಕು ಅಂತಲೇ ಬಂದವನು. ನಾನು ಅಂದ್ರೆ ನಾನು ಕಲೆ ಬಗ್ಗೆ ಬ್ಯಾಕ್ಗ್ರೌಂಡ್ ಇತ್ತು. ನಾನು ಚಿಕ್ಕವನಿದ್ದಾಗಲೇ ಬರೆಯೋದು ರೂಢಿ ಇತ್ತು, ನಾಟಕ ಮಾಡೋದು ರೂಢಿ ಹಳ್ಳಿಯಲ್ಲಿ ಮಾಡ್ತಿದ್ದೆ, ಹೈಸ್ಕೂಲಲ್ಲಿ ಮಾಡಿದೆ, ಕಾಲೇಜುಗಳಲ್ಲಿ ಮಾಡ್ತಿದ್ದೆ. ಧಾರವಾಡ ಯೂನಿವರ್ಸಿಟಿ ಒಳಗೂ ನಾನು ಸ್ಕಿಟ್ಟು, ಮೈಮು, ಡ್ರಾಮಾ, ನಾನು ಕಾಲೇಜ್ ಯೂನಿವರ್ಸಿಟಿ ಮಟ್ಟದ ಅಭ್ಯರ್ಥಿ. ನಾನು ತುಂಬ ಆಗಿನ ಹೌದೌದು ಪ್ರೈಜ್ಗಳು ಆಲ್ವೇಸ್ ಹಾಗೆ ಬೋರ್ಡಲ್ಲಿ ನನಗೊಂದು ಕಾಂಗ್ರ್ಯಾಚುಲೇಷನ್ ನನ್ನ ಫೋಟೋ ಹಾಕಿ ಪ್ರಿನ್ಸಿಪಾಲ್ರದ್ದು ಒಂದು ಲೆಟರ್ ಆಲ್ವೇಸ್ ಇರೋದು. ಆಲ್ವೇಸ್ ನೋಟಿಸ್ ಬೋರ್ಡ್ ಅದು ಇರಲೇಬೇಕು. ಈ ವಾರಿದು ಈ ತಿಂಗಳಿದು ಈ ಥರ ಹಂಗೆ ಇದ್ದೆ ನಾನು ಯಾವಾಗ ಅಲ್ಲಿ 5 ವರ್ಷ PUCನೂ ಅಲ್ಲೇ ಇದ್ದೆ ಮತ್ತು ಡಿಗ್ರಿನೂ ಅಲ್ಲೇ 5 ವರ್ಷ ಎವರ್ಗ್ರೀನ್. ನನ್ನ ಜೊತೆ ಅಲ್ಲಿ ತುಂಬ ನಾನು ನೋಟೆಡ್ ಅಲ್ಲ, ನನ್ನ ಜೊತೆ ಹುಡುಗರುಗಳು ಥರ ತಂಡ ಆ ಥರದ್ದು ಇದು ಎಲ್ಲ ಹುಡುಗರು. ಏನಪ್ಪ ನೀನು ನಾನು ಭಾಳ ಪ್ಯಾದೆ ಥರ ಇದ್ದೆ ಅವಾಗ. ನನಗೆ ನೋಡ್ಲಿಕ್ಕೆ ತೆಳ್ಳಗಿದ್ದೆ ಅವಾಗ, ಭಾಳ ತೆಳ್ಳಗ. ಮಠದ ಸೈಕಲ್ ಮೇಲೆ ಹೋಗ್ತಿದ್ದೆ ನಾನು. ನವಕಲ್ಯಾಣ ಮಠ ಸೈಕಲ್ ತೊಗೊಂಡು ತಿರುಗಾಡ್ತಿದ್ದೆ ನಾನು ಬರೋದ್ರೆ ಹುಡುಗಿಯರು ಕೈಕೊಂಡು ನಿಂತಿರೋರು. ಅದು ನಮ್ಮ ಕಾಲೇಜು ತುಂಬ ಕಲರ್ಫುಲ್ ಕಾಲೇಜ್, ಕರ್ನಾಟಕ ಕಾಲೇಜ್ ಅಂತ ಭಾಳ ಫೇಮಸ್ ಕಾಲೇಜ್. ಅದು ಭಾಳ ದೊಡ್ಡವರು ಆಗಿದ್ದಾರೆ ಅಲ್ಲಿ. ಗೋಕಾಕರಾಗಿದ್ದಾರೆ, ವೀಣಾ ಶಾಂತೇಶ್ವರ ಪ್ರಿನ್ಸಿಪಾಲ್ರಿದ್ರು ಅವಾಗ, ನಮ್ಮ ಚಂದ್ರಶೇಖರ್ ಪಾಟೀಲ್ ಓದಿದ್ದಾರೆ. ಭಾಳ ಒಳ್ಳೊಳ್ಳೆ ಸನದಿ ಅಂತವರು, ಭಾಳ ಒಳ್ಳೊಳ್ಳೆಯವರು ಓದಿರುವಂಥ ಒಂದು ಕಾಲೇಜ್, ಅದು ಒಂದು ಇತಿಹಾಸ. ಮತ್ತು ಅಲ್ಲಿ ಬರೋರೆಲ್ಲ ತುಂಬ ಅನುಕೂಲಸ್ಥರುಗಳೇ. ನಮ್ಮ ವಿನಯ್ ಕುಲಕರ್ಣಿ ಮತ್ತು ವಿಜಯ್ ಕುಲಕರ್ಣಿ ಅಂತ ಸ್ನೇಹಿತರುಗಳವರು. ಈಗ ಅವರು ಅಲ್ಲಿ ನಮ್ಮ ಸೀನಿಯರ್ಸ್, ಅವರೆಲ್ಲ ನಮ್ಮ ಕಾಲೇಜಿಗೆ ಬರೋದು ಹೋಗೋದು ಆ ಥರದ್ದೆಲ್ಲ ಒಡನಾಟ ಇರೋದು. ಆಮೇಲೆ ನಮ್ಮಲ್ಲಿ ಭಾಳಷ್ಟು ಜನಗಳು, ಹುಡುಗರುಗಳು ಅಥವಾ ಅಲ್ಲಿ ರಂಗ ಚಟುವಟಿಕೆಗಳು, ಅಲ್ಲೇ ಸಂಗೀತ ವಿಭಾಗ ನಮ್ಮ ಕಾಲೇಜ್ ಗ್ರೌಂಡಲ್ಲಿ ಈ ಥರದ್ದೆಲ್ಲ ಯಾವತ್ತೂ ಇರುವಂಥದ್ದು. ಹಾಗಾಗಿ ಈ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳಲ್ಲಿ ನಾನು ಯಾವತ್ತೂ ಎಂಗೇಜ್ ಆಗಿರ್ತಿದ್ದೆ. ಆಲ್ವೇಸ್ ಐ ವಾಸ್ ಬಿಸಿ ವಿತ್ ಆಲ್ ಆ್ಯಕ್ಟಿವಿಟೀಸು. ಅಥವಾ ಜೊತೆಗೆ ಒಂದಷ್ಟು ನಮ್ಮ ಸ್ನೇಹಿತರುಗಳಿದ್ರು, ಜೊತೆಗೆ ಡಿಬೇಟ್ಗೆಲ್ಲ ಕರ್ಕೊಂಡು ಹೋಗ್ತಿದ್ದೆ ನಾನು. ಡಿಬೇಟ್ ಆಗಿನ ಕಾಲ ನಾನು ಯೂನಿವರ್ಸಿಟಿ, ಕಾಲೇಜು ಈ ಥರದ್ದೆಲ್ಲ ಹೋಗಿ ಮೆಡಲ್ಗಳು ತರ್ತಿದ್ದೆ. ಅವರು 3 ಜನ ಇದ್ದರು, ಅವರು ನನ್ನ ಹೆಸರುಗಳು ನೆನಪಿಲ್ಲ, ಬಟ್ ನನ್ನ ಜೊತೆ ಇದ್ದಂಥವ್ರು ಅವರೆಲ್ಲ ನನಗಿಂತ ಪ್ರತಿಭಾವಂತರು. ಅವ್ರನ್ನೆಲ್ಲ ಕರ್ಕೊಂಡೋಗಿ ನಾನು ಡಿಬೇಟ್ ಕಾಂಪಿಟೇಷನ್ ಮಾಡಿ ಪ್ರೈಜ್ ಅವರು ತೊಗೊಳ್ಳೋದು, ನಾನು ತೊಗೊಂಡು ತಂದು ಕೊಡ್ತಿದ್ದೀವಿ. ಸೊ ನಮ್ಮ ಇವರು ಮಾರ್ತಾ ಮೇಡಮ್ ಅಂತ ಒಬ್ಬರಿದ್ದರು, ವೀಣಾ ಶಾಂತೇಶ್ವರ್ ಅಂತಿದ್ದರು. ಅವರೆಲ್ಲರೂ ಭಾಳ ಆವಾಗಿನ ಪ್ರಿನ್ಸಿಪಾಲ್ರಾಗಿದ್ದಂಥವರು. ಉಷಾಮೂರ್ತಿ ಅಂತ ಭಾಳ ಪ್ರೋತ್ಸಾಹ ನನಗೆ. ದುಡ್ಡಿಗೆಲ್ಲ ಖರ್ಚಿಗೆ ಬಸ್ ಚಾರ್ಜ್ ಇಲ್ಲ ಅಂದರೆ ಅವ್ರು ಕೊಟ್ಟು ಕಳಿಸೋರು. ಅದು ಆಗಿನ ಕಾಲದಲ್ಲಿ, ಈಗಿನ ಕಾಲದಲ್ಲ. ಇಲ್ಲ
ಬಟ್ ಈಗಿನ ಕಾಲ ಅದೇ ಕಾಲಗಳು ಹಂಗೆ ಇದಾವೆ. ನನ್ನ ಕಾಲಗಳಂತೂ ಹಂಗೆ ಇದ್ದಾವೆ. ಬಟ್ ಬೇರೆ ಯುಗದ ಕಾಲಗಳು ಬದಲಾಗಿದೆ. ಬದಲಾಗಿದೆಯಲ್ಲ, ಅದು ಇಂಪಾರ್ಟೆಂಟ್. ಅದು ಯುಗದ ಕಾಲ ಬದಲಾಗಿದೆ, ಯುಗದ ಮನೋಭಾವ ಬದಲಾಗಿದೆ, ಮತ್ತು ನಮ್ಮ ಮನಸ್ಥಿತಿಗಳು ಬದಲಾಗಿದೆ, ಸಮಾಜದ ಮನಸ್ಥಿತಿ ಬದಲಾಗಿದೆ. ಒಬ್ಬ ಮನುಷ್ಯನ ಮನಸ್ಥಿತಿ ಬದಲಾದರೆ ಏನೆಲ್ಲ ಆಗ್ಬೋದು ಸರ್? ಒಬ್ಬ ಮನುಷ್ಯನ ಮನಸ್ಥಿತಿ ಬದಲಾದರೆ ಎಲ್ಲರೂ ಮನುಷ್ಯರಾಗ್ಬೋದು. ಆ್ಯಕ್ಚುಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮನಸ್ಥಿತಿ ಬದಲಾಗೋದು ಅಂದರೆ ಮನುಷ್ಯರಾಗೋದು ಅಂತ ಅಷ್ಟೇ ಆ್ಯಕ್ಚುಲಿ. ಆದರೆ ಇತ್ತೀಚಿನ ಮನಸ್ಥಿತಿಗಳು ಆದ ಹಾಗೆ ನಾವು ಮನುಷ್ಯರಾಗ್ತಾನೆ ಇಲ್ಲ. ಮನುಷ್ಯರಾಗಿರೋರ ಥರ ನಾಟಕನೇ ಮಾಡ್ತಾ ಇರ್ತೀವಿ. ಸೊ ಅದು ಈಗ ಶೋ ಆಫ್ ಜೀವನ. ಹಾಂ, ಈ ಕಾಲದ ಗುಣಧರ್ಮ ನೋಡಿ, 21ನೇ ಶತಮಾನದ ಗುಣಧರ್ಮ ಹೇಗಿದೆ ಅಂದರೆ ತೋರಿಸುವಿಕೆ ಅಥವಾ ತೋರಿಸಿಕೊಳ್ಳುವಿಕೆಯ ಗುಣಧರ್ಮನೇ ಇದೆ ಇವಾಗ. ಹೌದು, ಅದು ಜಾಸ್ತಿ ಆಗ್ತಾ ಇದೆ. ಅದು ಜಾಸ್ತಿ ಆಗ್ತದೆ. ಅದರಲ್ಲೂ ಈ ಮಾಧ್ಯಮಗಳು ಬೆಳೆದ ಹಾಗೆಯೇ ಅದು ಹೆಚ್ಚೆಚ್ಚಾಗ್ತಿದೆ ಮತ್ತು ಹೆಚ್ಚು ಜನಗಳಿಗೆ ಅದು ಪ್ರಭಾವ ಬೀರ್ತಾ ಇದೆ ಮತ್ತು ಯುವ ಪೀಳಿಗೆ ಮೇಲೆ ವಿಚಿತ್ರವಾದ ಪ್ರಭಾವ ಬೀರ್ತಾ ಇದೆ. ಅವ ಎಲ್ಲಿಗೆ ಹೋಗಿ ನಿಲ್ತದೋ ಗೊತ್ತಿಲ್ಲ. ಬಟ್ ನಾವು ಎಲ್ಲದಕ್ಕೂ ಸಾಕ್ಷಿ ನೋಡ್ತಾ ಇದೀವಿ. ನೀವು ನೋಡ್ತಾ ಇದ್ರಿ, ನಾವು ನೋಡ್ತಾ ಇದ್ದೀವಿ. ಬಟ್ ನಾವೆಲ್ಲದಕ್ಕೂ ಸಾಕ್ಷಿದಾರರೇ. ಹೌದೌದು. ದೂರದರ್ಶನ ಇರುವ ಏಕೈಕ ಚಾನಲಿನಲ್ಲಿ ನಾಟಕ ಮಾಡಿದ್ದೀವಿ ನಾವು, ಸೀರಿಯಲ್ ಮಾಡಿದ್ದೀವಿ ನಾವು. ನಂತರ ಉದಯ ಬಂತು, ಅದರ ನಂತರ ಈ TV ಈ ಥರ ಮಾಧ್ಯಮಗಳೆಲ್ಲ ಬಂತು. ನಾವು ನೀವೆಲ್ಲ ನೋಡಿಕೊಂಡೇ ಬೆಳೆದಿದ್ದೀವಿ. ಹೌದು. ಸೊ ಇತ್ತೀಚೆಗೆ ಮಾಧ್ಯಮ ಭಾಷೆನೂ ಚೇಂಜ್ ಆಯಿತು, ಮಾಧ್ಯಮದ ಸಂಸ್ಥೀಕರಣ ಬದಲಾಯಿತು, ಮಾಧ್ಯಮ ವಿಕೇಂದ್ರೀಕರಣ ಆಯಿತು. ನಾವು ಸಂವಿಧಾನದ ವಿಕೇಂದ್ರೀಕರಣ, ಅಧಿಕಾರ ವಿಕೇಂದ್ರೀಕರಣ ಅಂತ ಮಾತಾಡ್ತೀವಿ. ಸಂವಿಧಾನದಲ್ಲಿ ನೋಡಿ, ಮಾಧ್ಯಮನೂ 4ನೇ ಅಂಗ. ಹೌದು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಜೊತೆ ಮಾಧ್ಯಮವನ್ನು ಅಥವಾ ಒತ್ತಡದ ಗುಂಪುಗಳು, ಸಂಘ ಸಂಸ್ಥೆಗಳು, NGOಗಳು ಇವೆಲ್ಲವೂ ಸಂವಿಧಾನದ 4ನೇ ಅಂಗ ಅಂತ ಪರಿಗಣಿಸ್ತೀವಿ. ಹೌದಲ್ರಿ? ಸೊ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ನಾವು ಸಂವಿಧಾನ ಇಟ್ಕೊಂಡು ಮಾತಾಡ್ತೀವಿ. ಆದರೆ ಇವತ್ತು ನೋಡಿ, ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಆಫ್ ದಿ ಮೀಡಿಯಾ ಇವತ್ತು ಡಿಸೆಂಟ್ರಲೈಸ್ ಆಗಿ ಪ್ರತಿಯೊಬ್ಬ ವ್ಯಕ್ತಿನೂ ಇವತ್ತು ಮಾಧ್ಯಮ ಆಗಿಬಿಟ್ಟಿದೆ. ಪ್ರತಿಯೊಬ್ಬ ವ್ಯಕ್ತಿ, ಒಬ್ಬ ಯೂಟ್ಯೂಬರು ಒಂದು ಮಾಧ್ಯಮ, ಒಬ್ಬ ವ್ಯಕ್ತಿ ಮಾಧ್ಯಮ, ಒಂದು ಫೇಸ್ಬುಕ್ ಮಾಧ್ಯಮ, ಒಂದು ಇನ್ಸ್ಟಾಗ್ರಾಮ್ ಮಾಧ್ಯಮ. ಅಂದರೆ ಮಾತನಾಡಲಿಕ್ಕೆ ನಿಮಗೆ ಎಲ್ಲರಿಗೂ ದಾರಿಗಳು ಸಾಕಷ್ಟಿದೆ, ಓಪನ್ ಇದೆ. ಯಾವ ಪರ್ಪಸ್ಗೆ, ಯಾವ ಉದ್ದೇಶಕ್ಕೆ ಯೂಸ್ ಮಾಡ್ಕೊಂತೀವಿ ಅನ್ನೋದು ಬಹಳ ಮುಖ್ಯ. ಅದನ್ನೇ ನಾನು ಹೇಳಬೇಕಾಗಿತ್ತು. ನೋಡಿ, ಮಾಧ್ಯಮ ಇದೆ, ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಅಂತಂದರೆ ಸ್ವಾತಂತ್ರ್ಯ ಯಾವತ್ತೂ ಸ್ವೇಚ್ಛಾಚಾರ ಅಲ್ಲ. ಸ್ವಾತಂತ್ರ್ಯ ಅನ್ನೋದು ಅಭಿಪ್ರಾಯ ಮಂಡನೆಗೆ ಇರುವ ಒಂದು ಅವಕಾಶ. ಅದು ನಿಜ. ನೀವು ಸ್ವಾತಂತ್ರ್ಯ ಇದೆ ಅಂತಂದರೆ ಬೇಕಾಬಿಟ್ಟು ಹೆಂಗಾದ್ರೆ ಅಂತೇಳಿ ಗಂಡ್ಮಗಳು ಅನ್ನೋದು, ಹೆಣ್ಮಗಳು ನಾನು ಹೆಣ್ಮಗಳು ನನಗೆ ಹೆಂಗಿರಬೇಕು ಅನ್ನೋದಾದರೆ ಬದುಕಿನ ಬಂಧಕ್ಕೆ ಅರ್ಥ ಇರೋದಿಲ್ಲ. ಬದುಕಿಗೂ ಒಂದು ಸಂವಿಧಾನ ಇದೆ. ಹೌದು, ನಿಜ. ಈ ಕಾನೂನಿನ ಸಂವಿಧಾನ ಒಂದು ಕಡೆ ಇಟ್ಬಿಡೋಣ, ಪ್ರಾಕೃತಿಕವಾಗಿ ಒಂದು ಸಂವಿಧಾನ ಇದೆ. ಹೌದು. ನಾವು ಚಳಿಗಾಲದಾಗ ಹೇಗಿರಬೇಕು, ಮಳೆಗಾಲದಾಗ ಹೇಗಿರಬೇಕು, ಬಿಸಿಲಲ್ಲಿ ಹೇಗಿರಬೇಕು ಅನ್ನೋದಕ್ಕೊಂದು ಸಂವಿಧಾನ ಇದೆಯಲ್ಲ. ಹೌದು. ಸಂವಿಧಾನ ಬೇಕಾಗಿಲ್ಲ, ನೀವು ಇದ್ದೇ ಇರ್ತೀರಿ. ನಿಮ್ಮ ಧೋ ಅಂತ ಮಳೆ ಬಂದರೆ ನೀವೇನು ಮಾಡ್ತೀರಿ? ಅನ್ಫಾರ್ಚುನೇಟ್ಲಿ ಅದು ಹ್ಯಾವ್ ಟು ಅಡಾಪ್ಟ್ ಅಲ್ವಾ, ಅನಿವಾರ್ಯ. ನೀವು ಧೋ ಅಂತ ಮಳೆ ಬಂದರೆ ಏನು ಮಾಡ್ತೀವಿ? ಹೋಗಿ ಎಲ್ಲೋ ಒಡಗ್ಕೊಳ್ತೀವಿ. ಧೋ ಅಂತ ಚಳಿ ಹೊಡಿತು ಅಂದರೆ ಏನು ಮಾಡ್ತೀವಿ? ಏನೋ ಹೊದ್ಕೊಳ್ತೀವಿ. ಜಾಸ್ತಿ ಬಿಸಿಲು ಬಿತ್ತು 48 ಡಿಗ್ರಿ, ನಮ್ಮ ಬಿಜಾಪುರ ಅಂತಲ್ಲೆಲ್ಲ ನಾನು ದಗೆ ಸಿನಿಮಾ 48 ಡಿಗ್ರಿಯಲ್ಲೇ ಮಾಡಿದೆ. ನನ್ನ ಮುಖ ಹೋಗಿ ಅದು ಹೇಳಬಾರ್ದು ತಮ್ಮ ಇದ್ರಾಗ ಇಲ್ದೇ ಹೋಗಿದ್ರೆ ಅದು ಹೇಳ್ತಿದ್ದೆ. ಹಂಗಾಗಿತ್ತು. ಅಂದರೆ ನಿಮಗೆ ಪ್ರಾಕೃತಿಕವಾದಂಥ ಒಂದು ಚೌಕಟ್ಟು ಇದೆಯಲ್ಲ ಮನುಷ್ಯನ, ಅಥವಾ ಅದನ್ನು ಸಂವಿಧಾನ ಅಂತ ನಾನು ಪರ್ಯಾಯವಾಗಿ ಬಳಸ್ತಿದ್ದೀನಿ. ಅದನ್ನು ಆ ಬದುಕಿನ ಸಂವಿಧಾನ ಮೀರೋದು ಇದೆಯಲ್ಲ, ನಾವು ಆ ಬದುಕಿನ ಸಂವಿಧಾನ ಮೀರಿದೀವಿ ಅನ್ನೋದಾದರೆ ಬದುಕು ಕಟ್ಕೊಳ್ಳೋ ಪರಿ ಬದಲಾಗುತ್ತೆ, ಅಥವಾ ಬದುಕಿನ ರೀತಿ ನೀತಿಗಳು ಬದಲಾಗ್ತದೆ. ಸೊ ಬೆಂಗಳೂರಿಗೆ ಬಂದು ಸ್ಟಾರ್ಟ್ ಮಾಡಿದ್ದು ಎಲ್ಲಿ, ಯಾವಾಗ? ನೋಡಿ, 97ರಲ್ಲಿ ಮೋಸ್ಟ್ಲಿ ಎಕ್ಸಾಮ್ಸ್, ಡಿಗ್ರಿ ಎಕ್ಸಾಮ್ ಮುಗಿತಲ್ರಿ, ಏಪ್ರಿಲ್ ಮೋಸ್ಟ್ಲಿ ಆ ಟೈಮಾಗಿ ಮುಗಿತವಲ್ಲ. ಆ ಮುಗಿದ ದಿನಾನೇ ಕೊನೆ ಪರೀಕ್ಷೆ ಬರೋದು. ನಾನು ಕರ್ನಾಟಕ ಕಾಲೇಜ್ ಸೀದಾ ನನ್ನ ರೂಮಲ್ಲಿ ಎಲ್ಲಿದ್ದ, ನಾನು ಧಾರವಾಡದ ಮಾಳಮಡ್ಡಿಯಲ್ಲಿರುವ ಗಾರ್ಗಿ ಅನ್ನುವಂಥ ಒಂದು ಕಾಂಪೌಂಡ್ನಲ್ಲಿದ್ದೆ ನಾನು ಅವಾಗ. ಅದು ಗಾರ್ಗಿ ಅನ್ನುವಂಥ ಒಂದು ಫ್ಯಾಮಿಲಿಯವರು ನನಗೆ ಒಂದು ಔಟ್ ಹೌಸ್ ಒಂದು ಮನೆ, ಅವ್ರದ್ದೊಂದು ಫ್ಯಾಕ್ಟ್ರಿ ಇತ್ತು ಚಿಕ್ಕದು. ಆ ಫ್ಯಾಕ್ಟ್ರಿ ವೇಸ್ಟೇಜ್ ಹಾಕುವಂಥ ಒಂದು ಸಣ್ಣದೊಂದು 10x10 ರೂಮ್ ಇತ್ತು. ಅದ್ರಾಗ ವೇಸ್ಟೇಜು ಪಕ್ಕದಲ್ಲಿ ನಾನು ಅದನ್ನು ಒಪ್ಪುವರ್ಣ ಮಾಡ್ಕೊಂಡಿದ್ದೆ. ಆ ರೂಮಿನಿಂದ ನೀವು ಕಸವನ್ನು ರಸವಾಗಿದ್ದರು ನೀವು? ಹೌದು, ನಾನು ಇವತ್ತಿಗೂ ಕಸವನ್ನು ರಸವನ್ನೇ ಮಾಡುವಂಥವನು.
ನನಗೆ ಇವತ್ತಿಗೂ ಸೊ ಪಕ್ಕದಲ್ಲಿ ಕಸ ಇರ್ತಿತ್ತು, ಪಕ್ಕದಲ್ಲಿ ನೀವು ಇರ್ತಿದ್ರಿ, ಸೊ ರಸ ಹೇಗೆ ಮಾಡಬೇಕು ಅಂತ ಅಲ್ಲಿಂದ ಕಲ್ತ್ಕೊಂಡಿರೋದು ನಿಜ. ನನಗೆ ನೋಡಿ ಏನಾಯ್ತು ಅವಾಗ, ನನಗೆ ಇರ್ಲಿಕ್ಕೆ ರೂಮ್ ಇರಲಿಲ್ಲ ಅಲ್ಲಿ ಧಾರವಾಡದಾಗೆ. ನಾನು ಮಠದಲ್ಲಿ ಇರ್ತೀನಿ. ನಾನು SSLC ಇದ್ದಾಗ ಯಾರ್ದೋ ಮನೇಲಿ ಇರ್ತೀನಿ, ನಾವು ಕಲ್ಯಾಣ ಮಠದಲ್ಲಿ ಇರ್ತೀನಿ, PUC ಆಗಿ ನಾವು ಕಲ್ಯಾಣ ಮಠ ತಪೋನ್ದಾಗ ಇರ್ತೀನಿ, ಡಿಗ್ರಿಗೆ ಇರ್ತೀನಿ. ಆ ಒಂದು ಸಂದರ್ಭ ಬರ್ತದೆ, ಶ್ರಾವಣ ಮಾಸದಲ್ಲಿ ಪುರಾಣ ಪ್ರವಚನ ಹಚ್ಚುವಂಥ ಪದ್ಧತಿಗಳು ಈ ಮಠಮಾನ್ಯಗಳಲ್ಲಿದೆ. ನಾನು ಮಠವಾಸಿನಿ. ನಾನು ಅಲ್ಲಿ ಯಾವಾಗ ಗುರುಸಿದ್ಧ ಪ್ರಭುದೇವರ ಪೂಜೆ ಮಾಡ್ತಿದ್ದೆ. ನನಗೆ ತಿಂಗಳಿಗೆ 75 ರೂಪಾಯಿ ಕೊಡ್ತಿದ್ರು. ಮತ್ತು ಆ ಮಠದ ಹೊಲದ ಕೆಲಸ ಮಾಡ್ತಿದ್ದೆ. ಅದೆಲ್ಲ ಪದ್ಧತಿ ಇದೆ, ಅದೆಲ್ಲ ಇದೆ. ನಾನು ದುಡಿತಿದ್ದೆ. ಆಮೇಲೆ ಲಾಟ್ರಿ ಟಿಕೆಟ್ ಮಾಡ್ತಿದ್ದೆ, ಅವಾಗ ಹೋಟೆಲ್ ಕೆಲಸ ಮಾಡ್ತಿದ್ದೆ, ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ಆ ಮಠದಲ್ಲಿ ಕೆಲಸ ಮಾಡುವಾಗ ಜೊತೆಗೆ ನಾಟಕ ಮಾಡ್ತಿದ್ದೆ. ನನಗೆ ಅವಾಗ ಭಾಳ ಘಟಾನುಘಟಿಗಳು, ಚಂದ್ರಶೇಖರ್ ಪಾಟೀಲ್ರು, ಗಿರಡ್ಡಿ ಗೋವಿಂದರಾಜರು, ನಮ್ಮ NK ಕುಲಕರ್ಣಿ ಅವರು, ಚನ್ನವೀರ್ ಕಣಿವಿ ಅವರು, ಪಾಟ್ಲ ಪುಟ್ಟಪ್ಪ, ಈ ಥರ ಭಾಳ ದೊಡ್ಡ ಘಟಾನುಘಟಿಗಳ ಜೊತೆ ಸಂಪರ್ಕ, ನಾಟಕ, ಇದೆಲ್ಲ. ನಾಟಕ ಮಾಡಬೇಕು ಇಲ್ಲ ಪುರಾಣ ಹೇಳಬೇಕು ಅನ್ನೋ ಪ್ರಶ್ನೆ ಬಂತು. ಮೋಸ್ಟ್ಲಿ ಅವಾಗ ನಾನು ಜಯತೀರ್ ಜೋಶಿ ಅವರು ನಾಟಕ ಮಾಡ್ತಾ ಇದ್ದೆ ಅನಿಸುತ್ತೆ. ಒಂದು ಇದು ಶೇಕ್ಸ್ಪಿಯರ್ ಅವರು ದಿ ಮರ್ಚೆಂಟ್ ಆಫ್ ವೆನಿಸ್, ಸುರತನಗರ ಶ್ರೇಷ್ಠಿ ಮೋಸ್ಟ್ಲಿ ಇರ್ಬೋದು, ಅದೇ ನಾಟಕ ಇರಬೇಕು. ಆ ನಾಟಕ ರಿಹರ್ಸಲ್ಗೆ ಹೋಗಬೇಕು. ಇಲ್ಲಿ ಪುರಾಣ ಅದೇ ಟೈಮ್ಗೆ 5 ಗಂಟೆಗೆ ಅಲ್ಲಿ ರಿಹರ್ಸಲ್, ಇಲ್ಲಿ 5 ಗಂಟೆ ಪುರಾಣ ಶುರು. ಅಲ್ಲಿ 3000 ಜಗದ್ಗುರುಗಳೆಲ್ಲ ಕರೆಸ್ತಿದ್ದೆ ನಾನು ಒಂದು ಸ್ವಲ್ಪ ಲೀಡ್ ಮಾಡ್ತಿದ್ದೆ. ಮತ್ತು ಕೋಲ್ಕಾರ್ ಅಂತ ಇದ್ರು, ಅವರೆಲ್ಲ ಲೀಡ್ ಮಾಡ್ತಿದ್ರು, ನಾನು ಸಹಾಯ ಮಾಡ್ತಿದ್ದೆ. ಸೊ ಪುರಾಣ ನಡೆಸಬೇಕು, ನಾಟಕ ಮಾಡಬೇಕು, ಆಯ್ಕೆ ಬಂತು. ನೀನು ಪುರಾಣ ಮಠದಲ್ಲಿರಬೇಕು ಅನ್ನೋದಾದರೆ ಪುರಾಣ ನಡೆಸ್ಕೊಂಡು ಪ್ರವಚನ ಮಾಡ್ಕೊಂಡು ಇರು, ಇಲ್ಲ ನಾನು ನಾಟಕನೇ ಮಾಡ್ತೀನಿ, ನನ್ನ ಮಠ ಬಿಟ್ಟು ಹೋಗು ಅಂತ. ನಾನು ಇದ್ದಕ್ಕಿದ್ದಂಗೆ ಇರ್ಲಿಕ್ಕೆ ಜಾಗನೇ ಇಲ್ಲ ನನಗೆ. ನಾನು ನಾಟಕನೇ ಮಾಡೋದು ಅಂಥೇಳಿ ರಾತ್ರಿ ನಾನು ಲಗೇಜ್ ಸಮೇತ ಬೀದಿಗೆ ಬಿದ್ದುಬಿಡ್ತೀನಿ. ನಾನು ನಾಟಕ ಆಯ್ಕೆ ಮಾಡ್ಕೊಳ್ತೀನಿ, ನಾಟಕ ಪ್ರಾಕ್ಟೀಸ್ ಮಾಡ್ತೀನಿ. ಅವರು ಅಲ್ಲಿ ಸೆಕ್ರೆಟ್ರಿ ಅನಾಡ್ ಅಂತ ಇರ್ತಾರೆ, ಅವ್ರು ಸ್ಟ್ರಿಕ್ಟ್ ಭಾಳ. ಆಯ್ತಪ್ಪ, ನಾಳೆಯಿಂದ ನೀನು ಖಾಲಿ ಮಾಡು ಅಂತ. ಖಾಲಿ ಮಾಡ್ಲಿಕ್ಕೆ ನಂದೇನು ಒಂದಿಷ್ಟು ಬುಕ್ಸು, 1-2 ಜೊತೆ ಬಟ್ಟೆ, ಇಷ್ಟೇ ತೊಗೊಂಡೋಗಿ ನಾನು ಎಲ್ಲಿ ಕೇರಾಪ್ ವಿದ್ಯಾವರ್ಧಕ ಸಂಘ, ಕೇರಾಪ್ ವಿದ್ಯಾವರ್ಧಕ ಸಂಘ ಆಗ್ತೀನಿ. ಕೇರಾಪ್ ವಿದ್ಯಾವರ್ಧಕ ಸಂಘದಲ್ಲಿ ಇರ್ತೀನಿ. ಕೇರಾಪ್ ಸಾಹಿತ್ಯ ಪರಿಷತ್ ಕಾಂಪೌಂಡಲ್ಲಿ ಇರ್ತೀನಿ. ಇಟ್ ವಾಸ್ ಅಂಡರ್ ಕನ್ಸ್ಟ್ರಕ್ಷನ್. ಜಸ್ಟ್ ಒಂದು ಕಾಂಪೌಂಡು, ಒಂದು ನಲ್ಲಿ, ಓಪನ್ ಸ್ಪೇಸು. ಅಲ್ಲೇ ಸ್ಪಾರ್ಟಕಸ್ ನಾಟಕ ಮಾಡಿದ್ದೀನಿ, ವಾಲ್ಟರ್ ಡಿಸೋಜ ಡೈರೆಕ್ಟ್ರು. ಅಲ್ಲಿ ಇರ್ತೀನಿ ನಾನು. ಅದಾದ ನಂತರ ಅಲ್ಲಿ ಗಾರ್ಗಿ ಕಾಂಪೌಂಡಲ್ಲಿ ಇರ್ತೀನಿ. ಆಮೇಲೆ ಗಾರ್ಗಿ ಕಾಂಪೌಂಡ್ ಇರ್ತೀನಿ. ಅಲ್ಲಿಂದ ಇಲ್ಲಿ ಬಂದಿರ್ತೀನಿ. ಸೊ ಬೆಂಗಳೂರಿಗೆ ಬಂದು ಇಳಿದ್ರೆ ನಾನು ಮೈಸೂರು ಬ್ಯಾಂಕ್ ರೋಡ್ ಇದೆಯಲ್ಲ, ಅಥವಾ ಇವತ್ತು ನಾನೀಗ ಜಾಯಿಂಟ್ ಕಮಿಷನರ್ GST, ನನ್ನ ಬಿಲ್ಡಿಂಗ್ ಇದೆ, ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್, ಅದೇ ಬಿಲ್ಡಿಂಗಲ್ಲಿ ನೋಡಿ. ನೀವು ಅದನ್ನ ಹೇಳ್ಬೇಕಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಬಂದಿದ್ದು ಅದೇ ರೋಡ್ಗೆ ಜಾಯಿಂಟ್ ಕಮಿಷನರ್ ಆಗಿರೋದು. ಈಗ ಅಲ್ಲೇ ಇರೋದು. ನಾನೀಗ ಜೂನ್ಗೆ ಅಡಿಷನಲ್ ಕಮಿಷನರ್ ಆಗ್ತೀನಿ. ಅಡಿಷನಲ್ ಕಮಿಷನರ್ ಆಗಿ ಇನ್ನು 10 ವರ್ಷ ಇರ್ತೀನಿ ನಾನು. ನನ್ನ 34ಕ್ಕೆ ರಿಟೈರ್ಡ್ ನಾನು. ಸೊ ಅದೇ ಬಿಲ್ಡಿಂಗ್ ಕೆಳಗನೆ ಐ ವಾಸ್ ಇನ್ ಫುಟ್ಪಾತು. ಅಲ್ಲಿ ಎದುರುಗಡೆ ಬ್ರಹ್ಮ ವಿದ್ಯಾಶ್ರಮ ಅಂತಿದೆ, ಅಲ್ಲಿ ರಾತ್ರಿಗಳು ಕಳೀತೀನಿ. ಅಲ್ಲಿ ಸ್ವಾಮಿಗಳು ಇರ್ತಾರೊಬ್ರು ಹಿರಿಯರು, ಅವರಿಲ್ಲ ಈಗ. ಅದು ಕಬೀರನಾಥ ಆಶ್ರಮ ಅಂತದೆ ಆ್ಯಕ್ಚುಲಿ, ಬ್ರಹ್ಮ ವಿದ್ಯಾಶ್ರಮ. ಕಬೀರನಾಥ ಅಂತ ಒಬ್ಬರಿದ್ದರು, ಅವರು ನಮ್ಮಲ್ಲಿ ಬಿಜಾಪುರ ಮುದ್ದೇವಿ ಹೇಳ್ತವ್ರು, ಅವರು ಒಂದು ಹಳ್ಳಿಯವರು. ಅವರೆಲ್ಲ ಸಿದ್ಧಾರೂಢರ ಸಮಕಾಲ, 18ನೇ ಶತಮಾನದ. ಆ ಸಿದ್ಧಾರೂಢರ ಸಂಪರ್ಕದಿಂದ ಬಂದು ಇಲ್ಲಿ ಬೆಂಗಳೂರಿನಾಗಿದ್ದು, ಅವರು ಇಲ್ಲಿ ಕೆಂಗೇರಿಯಲ್ಲಿ ಅವ್ರದ್ದು ಸಮಾಧಿ ಇದೆ, ಅಲ್ಲಿ ಕಾಲಾಗ್ತಾರೆ. 18ನೇ ಶತಮಾನ ಆ ಸಂಪ್ರದಾಯದ ಆಶ್ರಮ. ಅಲ್ಲಿ ಈ ಮಠಮಾನ್ಯಗಳು ಏನಿದೆ ಕರ್ನಾಟಕದಲ್ಲಿ, ಲಿಂಗಾಯತ ಅಥವಾ ಇತರ ಸಂಪ್ರದಾಯದ ಮಠಮಾನ್ಯಗಳು ಯಾರು ಮಠಾಧೀಶರು, ಪೀಠಾಧೀಶರು, ಗುರು, ಇದು ಏನದು ಮರಿಗಳು ಅಂತ ಆಗೋರು, ಅವರೆಲ್ಲ ಅಲ್ಲಿ ಅಧ್ಯಯನ ಮಾಡ್ತಾರೆ, ವೇದಾಧ್ಯಯನ ಮಾಡುವಂಥ ಜಾಗ. ಸೊ ನಾನು ಕೇಳ್ತೀನಿ, ನಾನು ಅವ್ರಿಗೆ ಹೇಳ್ತೀನಿ, ನೋಡಿ ಸರ್, ನಾನು ನನ್ನ ಜೊತೆಗೆ ಸಮ್ಮಾವು, ನಂದು ಕನ್ನಡ ಬೆಳಕಿನೆಡೆಗೆ ಪುಸ್ತಕ ಇರ್ತದೆ ಅವಾಗ, ಅದು ನನ್ನ ಐಡೆಂಟಿಟಿ ಅವಾಗ. ನೋಡು, ನಾನೊಬ್ಬ ರೈಟ್ರು, ನನ್ನ ಜೊತೆಗೆ ಸಮ್ಮಾವು, ನನ್ನ ಕಾವ್ಯನಾಮ, ನಾನು ಬರೀತೀನಿ, ನಾಟಕ ಮಾಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರೆ ಅವ್ರಿಗೆ ಗಾಬರಿ ಆಗ್ತಾರೆ. ಅಲ್ಲಪ್ಪ, ಇದು ವೇದಾಧ್ಯಯನ ಮಾಡುವಂಥ ಒಟುಗಳಿಗೆ, ಬ್ರಹ್ಮಚಾರಿಗಳಿಗೆ ಇರುವಂಥ ಜಾಗ. ನೀನು ನಾಟಕ ಮಾಡ್ದೆ ಸಿನಿಮಾ ಮಾಡ್ತೀನಿ ಅಂದ್ರೆ ನಿನಗೆ ಇಟ್ಕೊಂಡ್ರೆ ನನಗೆ ಯಾವ ಹೊಡಿತಾನ ಅಂತ ಅವರು ಗುರುಗಳು. ಆದರೆ ಅವ್ರಿಗೆ ಅನಿಸುತ್ತಿಲ್ಲ ರೀ, ನಾನು ನಾಟಕ ಸಿನಿಮಾ ಮಾಡೋನೇ ಇರ್ಬೋದು, ಬಟ್ ಐ ಆಮ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನ್ ಅಂತ. ನಾನು ಎಲ್ಲರ ಥರ ಅಲ್ಲ, ಎಲ್ಲರ ಥರ ಅಲ್ಲ, ನಾನು ಎಲ್ಲದಕ್ಕೂ ಸಂಬಂಧಪಟ್ಟವನು ನಾನು ಅಂತ ಹೇಳಿದಾಗ ಅವರು ಯೋಚನೆ ಮಾಡ್ತಾರೆ, ಹೌದಲ್ಲ, ಏನೋ ನೀನು ಒಂಥರ ಇದೀ, ಓಕೆ, ನೀನು ಇರು ಇಲ್ಲಿ, ನೀನು ಇದ್ದು ನಿನ್ನ ನಡೆ ನುಡಿ ಗುಣ ಸ್ವಭಾವಗಳು, ನಿನ್ನ ಚಟುವಟಿಕೆಗಳನ್ನು ನಾನು ತಿಳ್ಕೊಂಡು ಯೋಚನೆ ಮಾಡ್ತೀನಿ. ಆಯ್ತು, ಇದ್ದು ಬಿಡಪ್ಪ ಇವತ್ತು ರಾತ್ರಿ ಇಲ್ಲಿ ಅಂದರು.
ನಾನು ಅವತ್ತು ರಾತ್ರಿ ಇರ್ತೀನಿ. ನಾನು ಆಶ್ರಮವಾಸಿನೇ ಆಗಿರೋದ್ರಿಂದ ನಸಿಕಿನಲ್ಲಿ ಇದಕ್ಕೆ ಕೇಳೋದು, ಕಸ ಹೊಡೆಯೋದು, ಅದೆಲ್ಲ ಕ್ಲೀನ್ ಮಾಡೋದು, ಅದೆಲ್ಲ ನಮಗೆ ಅವೆಲ್ಲ ಇವತ್ತಿಗೂ ಆ ಅಭ್ಯಾಸಗಳಿದೆ. ಸೊ ಅದೆಲ್ಲ ಮಾಡೋದ ಮೇಲೆ ಅವ್ರಿಗೆ ಅನ್ನಿಸ್ತು, ನಾನು ಎದ್ದು ಕಸ ಹೊಡೆಯೋದು, ಮುಸುರಿ ತಿಕ್ಕೋದು, ಅಡುಗೆಗೆ ಸಹಾಯ ಮಾಡೋದು, ಗುಡಿಸೋದು, ಇದೆಲ್ಲ ನೋಡಿ ಅವರಿಗೆ ಅನ್ನಿಸ್ತು ಇವನು ನಿಜವಾದ ಆಶ್ರಮವಾಸಿ ಅಂತ. ಒಂದು ವಾರ ಆದಮೇಲೆ ಮತ್ತೆ ಏನು ಮಾಡೋದು ಸ್ವಾಮೀಜಿ ಅಂತ, ಇಲ್ಲ ನೀನು ಇರ್ಬೋದು, ನೀನು ಫಿಟ್ ಫಾರ್ ನಮ್ಮ ಆಶ್ರಮ ಫಿಟ್ ಆಗಿದೆಯಪ್ಪ, ಆರಾಮಾಗಿ ಆಯಿತು. ಮತ್ತು ನಾನು ಲಗೇಜೆಲ್ಲ ಅಲ್ಲಿದೆ ಅಂತ, ಲಗೇಜಲ್ಲಕ್ಕೆ ನಾನು ಪುಸ್ತಕ ಇತ್ತು ಅವಾಗ, ಒಂದು 3-4 ಚೀಲ ಪುಸ್ತಕ ಬಿಟ್ಟರೆ ನಂದೊಂದಿಟ್ಟು ಒಂದು ಬ್ಯಾಗು, ಹೆಗಲಿಗೆ ಹಾಕೊಳ್ಳೋ ಬ್ಯಾಗು, ಅದು ಹೆಗಲಿಗೆ ಹಾಕ್ಕೊಂಡು 1-2 ಪುಸ್ತಕ ಇರೋದು. ಯಾವ ಕರೆದು ನಾನು ಅವಾಗ ನಂದು ಡ್ರೆಸ್ ಕೋಡು ಅತ್ಯಂತ ಗಾಂಧಿವಾದಿ. ನಾನು ಜುಬ್ಬಾ ಪೈಜಾಮ್, ನೆಹರು ಶರ್ಟ್ ಅಂಗಿ, ಜುಬ್ಬಾ ಪೈಜಾಮ್, ಟೋಪಿ, ಅತ್ಯಂತ ಗಾಂಧಿವಾದಿ. ಅದೇ ಡ್ರೆಸ್ಸು ನಾನು ಹೆಗಲಿಗೆ ಅದೊಂದು ಇದ್ರದ್ದು ಯಾವುದು ಬ್ಯಾಗ್ ಹಾಕೊಂಡು ಬಂದರೆ ಎಲ್ಲರೂ ಹೆದರು ಓಡು. ಸೈಡ್ ಬ್ಯಾಗ್ ಅವಾಗ ಸಾಹಿತಿ ಐಡೆಂಟಿಟಿ. ಇವಾಗಿನ ಸೈಡ್ ಬ್ಯಾಗ್ ಬೇರೆ, ಅವಾಗಿನ ಸೈಡ್ ಬ್ಯಾಗ್ ಬೇರೆ. ಅವಾಗಿನ ಸೈಡ್ ಬ್ಯಾಗಿಗೆ ಬಹಳ ಮಹತ್ವ ಇತ್ತು. ಹೌದು, ಅಂದ್ರೆ ಆ ವ್ಯಕ್ತಿ ಯಾರೇ ಆದ್ರೂ ಸೈಡ್ ಬ್ಯಾಗ್ ಹಾಕೊಂಡು ಸ್ವಲ್ಪ ಗಾಂಧಿ ಟೋಪಿ ಹಾಕೊಂಡು ಬರ್ತಾ ಇದಾರೆ ಅಂದ್ರೆ ಆ ರೆಸ್ಪೆಕ್ಟೇ ಚೇಂಜ್ ಆಗೋದು. ಮತ್ತು ತುಂಬ ಅವರು ತತ್ವನಿಷ್ಠರು ಇದ್ದರು, ಹೌದೌದು, ನಿಷ್ಠುವಾದಿಗಳಾಗಿದ್ದರು, ನ್ಯಾಯಪರರಾಗಿದ್ದರು, ಆ ಥರನೇ ಇತ್ತು. ಅವ್ರು ಅದೇ ಥರ ಬದುಕಿದ್ರು ಆ ಥರ. ನನ್ನ ಫಿಲಾಸಫಿ ಅವಾಗ ಅದೇ ಇತ್ತು, ಈಗಲೂ ಅದೇ ಇದೆ. ಈಗಲೂ ನನ್ನ ಫಿಲಾಸಫಿ ಚೇಂಜ್ ಆಗಿಲ್ಲ. ಇಲ್ಲ, ನನ್ನ ಮೈಂಡ್ ಚೇಂಜ್ ಆಗಿಲ್ಲ. ಇಲ್ಲ ಆಗಿಲ್ಲ. ನೀವು ಅಲ್ಲ, ನಿಮಗೂ ಅನಿಸ್ತಾ ಗೊತ್ತಿಲ್ಲ ನನಗೆ. ನನ್ನ ಹಿಸ್ಟ್ರಿ ಗಮನಿಸಿದ್ರೆ ನನ್ನ ಕೆಲವು ಮೈಂಡ್ ಸೆಟ್ಗಳು ಅಥವಾ ಕೆಲವು ಹೊಂದಾಣಿಕೆಗಳು ಅಥವಾ ಆ ಥರದ್ದು ನೇಚರ್ ನನ್ನಲ್ಲಿ ಬಂದಿಲ್ಲ, ಇವತ್ತಿನವರೆಗೂ ಅದು ಬಂದಿಲ್ಲ. ಅದು ನೇರವಾಗಿ ಇದ್ದದ್ದನ್ನು ಇದ್ದಂಗೆ ಹೇಳುವ ಅಥವಾ ಖಂಡಿಸುವ ಅಥವಾ ಅನಿಸಿದ್ದನ್ನು ಮಾಡುವ ಅದೇ ಸ್ವಭಾವನೇ ಇವತ್ತಿಗೂ ಅದು ಬೆಸ್ಟ್ ಅನಿಸಿದೆ ನನಗೆ. ನನಗೂ ಅದು ತಾಪತ್ರಯ ಇಲ್ಲ, ಮತ್ತೆ ಹಂಗೂ ಇಲ್ಲ, ಮತ್ತೆ ಟೆನ್ಷನ್ ಪಡ್ಕೊಳ್ಳೋ ಅವಶ್ಯಕತೆ, ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ನೀವು ಆರಾಮಾಗಿ ಮಲಕೋಬಹುದು, ಆರಾಮ್ ನೆಮ್ಮದಿಯಿಂದ ಮಲಗ್ತೀನಿ ರೀ, ಒಂದು ರೊಟ್ಟಿ ಉಂಡು. ನನಗೆ ಇಲ್ಲದ ಚಿಂತೆ ತಾಪತ್ರೆ ಇಲ್ಲ. ಆದ್ರೆ ಇದ್ರೆ ಕೆಲಸ ಇದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಬರಿತೀನಿ, ಹರಿತೀನಿ, ಆ ಟೈಮ್ ಇದ್ರೆ ಸಿನಿಮಾ ಮಾಡ್ತೀನಿ, ಇನ್ನೊಂದು ನಾಟಕ ಮಾಡ್ತೀನಿ, ಒಂದು ಪುಸ್ತಕ ಪಬ್ಲಿಷ್ ಮಾಡ್ತೀನಿ. ಐ ಆಮ್ ಬಿಜಿ ವಿತ್ ಅವರ್ ಬಿಸ್ನೆಸ್, ಹ್ಯಾಪಿ ಬಿಸ್ನೆಸ್ ಅಲ್ವಾ? ಸೊ ಸ್ವಾಮೀಜಿ ಹೇಳಿದ್ರು ಬಾ ಅಂತ. ನನ್ನ ಹತ್ರ ದುಡ್ಡಿಲ್ಲ, ಫಿಟ್ ಫಾರ್ ದಿ. ಯಾಕಂದ್ರೆ ನಾನು ಧಾರವಾಡದಿಂದ ಬಂದಾಗ ಅವತ್ತು ಡಿಗ್ರಿ ಮುಗಿಸಿ 80 ರೂಪಾಯಿ ಇತ್ತು, 79 ರೂಪಾಯಿ ಅಂದ್ಕೋತೀನಿ ನಾನು. ಅದ್ರಾಗ 39 ರೂಪಾಯಿ ರೈಲ್ವೆ ಕೊಟ್ಟು ಬಂದರೆ ಒಂದು 20-30 ರೂಪಾಯಿ ಉಳಿದಿತ್ತೇನೋ. ಅದು ಇಲ್ಲಿ ಎಲ್ಲ ಖರ್ಚು ಮಾಡಿದ್ದೇನು ಅಂದ್ರೆ ಆ ಕಾಯಿನ್ ಹಾಕೋದು, ಫೋನ್ಗಳು ಮಾಡೋದು. ರಾಜ್ಕುಮಾರ್ ಡೈರಿ ರಾಜ್ಕುಮಾರ್ ಅವ್ರ ಮುಖ ಕೊಟ್ಟಿರೋ ಡೈರಿ, ಆ ಡೈರಿ ತೊಗೊಂಡು ಫೋನ್ ಮಾಡೋದು. ಜಗ್ಗೇಶ್ ಅವ್ರ ಮನೆಗೆ ಮಾಡೋ, ಕಾಶಿನಾಥ್ ಮನೆಗೆ ಮಾಡೋ, ಅಂಬರೀಷ್ ಮನೆಗೆ ಮಾಡೋ, ರಾಜ್ಕುಮಾರ್ ಮನೆಗೆ ಮಾಡೋ, ಅನಂತನಾಗ್ ಮನೆಗೆ ಮಾಡೋ, ಎಲ್ಲರ ಮನೆಗೆ ನಾನು ಅಂಜುಟಿಗೆ ಸಮ್ಮಾವು. ಸೊ ಫೋನ್ಗಳು ಮಾಡೋದು, ನಾನು ಅಂಜುಟಿಗೆ ಸಮ್ಮಾವು. ನಾನು ಬೆಳಗಿನ ಪುಸ್ತಕ ಬರೆದಿದ್ದೀನಿ, ಹರಿದಿದ್ದೀನಿ, ನನಗೆ ಸಿನಿಮಾದಲ್ಲಿ ಕೆಲಸ ಮಾಡೋ ಆಸಕ್ತಿ ಇದೆ, ನೀವು ನನಗೆ ಏನಾದರೂ ಕೆಲಸ, ಎಲ್ಲ ಥರ ಅರ್ಹತೆ ಇದೆ, ಉತ್ತರ ಕರ್ನಾಟಕದಿಂದ ಬಂದಿದ್ದೀನಿ, ನನಗೆ ಏನಾದರೂ ಕೆಲಸ ಕೊಡಿ ಅಂತ. ಅದ್ರಾಗೆ ಪಾಪ ಅವ್ರಿಗೆ ಮೋಸ್ಟ್ಲಿ ಕಾಶಿನಾಥ್ ಅವ್ರು ಸಿಕ್ಕರು ಅಂದ್ಕೋತೀನಿ ಅವಾಗ. ಅವ್ರು ಪಾಪ ಅವ್ರು ರಿಯಾಕ್ಟ್ ಮಾಡಿದಿಲ್ಲಪ್ಪ, ನನಗೆ ಕೆಲಸ ಇಲ್ಲ, ನಿನಗೆ ಎಲ್ಲಿ ಕೊಡಲಿ, ಪಾಪ ನೀನು ಓಕೆ ಮಾಡು, ಒಳ್ಳೇದಾಗಲಿ ಅನ್ನೋ ಥರ ಈ ಥರದ್ದು ಅಭಿಪ್ರಾಯಗಳು ಬಂತು. ಸ್ವಾಮಿಗಳಿಗೆ ಮತ್ತು ಬಸ್ ಚಾರ್ಜ್ ಇಲ್ಲ ಅಂತ ಅವರೇ ನನಗೊಂದು 50 ರೂಪಾಯಿ ಬಸ್ ಚಾರ್ಜ್ ಕೊಟ್ಟು ಹೋಗಿ ತಗೊಂಬ ಅಂತೇಳಿ ಲಗೇಜ್ ತಂದು ನಾನು ಬ್ರಹ್ಮವಿದ್ಯಾಸರದ ಬಗ್ಗೆ ಇರ್ತೀನಿ. ಆಮೇಲೆ ಅಲ್ಲೇ MAಗೆ ಅಪ್ಲೈ ಮಾಡ್ತೀನಿ. MA ಸೀಟ್ ಸಿಗ್ತದೆ, MA ಕನ್ನಡ ಬೆಂಗಳೂರು ಯೂನಿವರ್ಸಿಟಿ. ಸೀಟ್ ಅಲಾಟ್ಮೆಂಟು ರಾಮನಗರ ಕೆಂಗಲ್, ಅಲ್ಲಿ ಕುವೆಂಪು ಕಾಲೇಜ್ ಆಗುತ್ತೆ, ಅಲ್ಲಿ ಓದ್ತೀನಿ. MA ಪಾಸ್ ಆಗುತ್ತೆ. ಅವಾಗೆ ತೋಟದಪ್ಪ ಚೌಟ್ರಿ ಸಿಗ್ತದೆ ನನಗೆ 2 ವರ್ಷ ಇರಲಿಕ್ಕೆ. MA ಓದ್ತೀನಿ, UGC ನೆಟ್ ಪಾಸ್ ಮಾಡ್ತೀನಿ, ಮತ್ತು KS ಬರಿತೀನಿ. 2 ವರ್ಷದಲ್ಲಿ ಇವೆಲ್ಲನೂ ಪಾಸ್ ಮಾಡ್ತೀನಿ, ಫುಲ್ ಕಂಪ್ಲೀಟ್ ಸಕ್ಸಸ್ ಮಾಡಿ ಪ್ಯಾಕೇಜ್ ಕಂಪ್ಲೀಟ್. ಆಮೇಲೆ ಅದ್ರ ಜೊತೆಗೆ ಈ ಸಿನಿಮಾ ಸೀರಿಯಲ್ ಹುಡುಕಾಟ. ಸೊ ಒಂದು ಸಲ ಎಜುಕೇಷನ್ ಎಲ್ಲದನ್ನು ಕಂಪ್ಲೀಟ್ ಮಾಡಿಕೊಂಡು ಒಂದು ಕಡೆ ನಿಮ್ಮ ಮೂಲ ಕಸಿಬು, ಇನ್ನೊಂದು ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಇದಕ್ಕೂ ರೆಡಿ, ಅದಕ್ಕೂ ರೆಡಿ, ಎಲ್ಲದಕ್ಕೂ ರೆಡಿ ಆಗೋಗ್ಬಿಡ್ರಿ. ಸೊ ಅದಕ್ಕೆ ನಾನು ನಿಮ್ಗೆ ಕೇಳಿದ್ವಿ ಯಾವ ಥರ ಕರಿಬೇಕು, ನಿಮಗೆ ಏನು ಹೇಳಬೇಕು ನಮ್ಮ ವೀಕ್ಷಕರಿಗೆ. ಏನದು ಸರ್, ಏನಾಗಿದೆ ನೋಡಿ, ನಮ್ಮ ಮನುಷ್ಯ, ನಾನು ಫಿಲಾಸಫಿ ಸ್ಟೂಡೆಂಟು. ಇಂಡಿಯನ್ ಫಿಲಾಸಫಿ ಹೇಳೋದೇನು ಅಂದರೆ ಮನುಷ್ಯನನ್ನು ಸರ್ವಾಂಗ ಸುಂದರನಾಗಿ ಮಾಡಬೇಕು ಅನ್ನೋದು. ಸರ್ವಾಂಗ ಸುಂದರತೆ ಅಂದರೆ ಒಂದು ಬಾಹ್ಯ ಸೌಂದರ್ಯ, ಇನ್ನೊಂದು ಆಂತರಿಕ ಸೌಂದರ್ಯ. ಸಾಮರ್ಥ್ಯ ಬಾಹ್ಯ ಸಾಮರ್ಥ್ಯ, ಆಂತರಿಕ ಸಾಮರ್ಥ್ಯ.
ಮನುಷ್ಯನು ಯಾವುದೇ ಸಮಯ ಸಂದರ್ಭ ಬಂದರೂ ಕೂಡ ಏನಾದರೂ ಮಾಡಿ ನಾನು ಬದುಕ್ತೀನಿ, ಜೀವನ ಸಾಗಿಸ್ತೀನಿ, ಈ ಜೀವನದಲ್ಲಿ ಬದುಕಿ ತೋರಿಸ್ತೀನಿ, ಗೆಲ್ತೀನಿ ಅನ್ನೋದು. ಸೊ ಇಂಡಿಯನ್ ಫಿಲಾಸಫಿ ಹೇಳೋದೇ ಅದು, ಸರ್ವಾಂಗ ಸುಂದರ. ಸರ್ವಾಂಗ ಸುಂದರ ಅಂದರೆ ಬದುಕಿನ ವಿವಿಧ ಎಲ್ಲ ಆಯಾಮಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ನಿನಗೆ, ಮತ್ತು ಆ ಸಾಮರ್ಥ್ಯ ನಿನ್ನಲ್ಲಿದೆ, ಅದನ್ನು ನೀನು ಗುರುತಿಸ್ಕೋಬೇಕು ಅನ್ನೋದು. ಎಲ್ಲ ಮಾನವ ಕುಲಕ್ಕೆ ಇರುತ್ತದು, ಎಲ್ಲರಿಗೂ ಇರ್ತದೆ, ಎಲ್ಲರಿಗೂ ಇರುತ್ತೆ. ಆದರೆ ಒಬ್ಬರಿಗೆ ಹೆಚ್ಚು, ಒಬ್ಬರಿಗೆ ಕಮ್ಮಿ ಇರ್ಬೋದು. ಸೊ ಇದಕ್ಕೆ ಇತಿಮಿತಿಗಳು ಏನು ಅಂದರೆ, ಒಂದಷ್ಟು ದೈಹಿಕ ಇತಿಮಿತಿಗಳಿರ್ಬೋದು. ಈಗ ಅಂಗವೈಕಲ್ಯ ಇರ್ಬೋದು, ಈ ಪ್ರಾಕೃತಿಕ, ಅವೆಲ್ಲ ಪ್ರಾಕೃತಿಕ ಡಿಫಾಲ್ಟ್ ಅಂತ ಕರಿತೀನಿ ನಾನು. ಅವೆಲ್ಲನೂ ಪ್ರಾಕೃತಿಕ ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಆ ಥರದ ಹೊರತುಪಡಿಸಿದ್ರೆ, ಹೌದು, ಆ ಥರದ್ದು ಹೊರತುಪಡಿಸಿದ್ರೆ ಬಹುಪಾಲು ಇವತ್ತೇನು 780-90 ಕೋಟಿ ಜನ ಇದೆ ಜಗತ್ತಿನಲ್ಲಿ. ಪ್ರತಿಯೊಂದು ವ್ಯಕ್ತಿತ್ವ ಇಂಡಿವಿಜುವಲ್ಲು, ಹೌದು, ಮತ್ತು ಪ್ರತಿಯೊಂದು ವ್ಯಕ್ತಿತ್ವಕ್ಕೂ ಒಂದು ಮಹತ್ವ ಇದೆ ಮತ್ತು ಸಾಮರ್ಥ್ಯ ಇದೆ. ಅದನ್ನು ಗುರುತಿಸುವ ಪ್ರಯತ್ನಗಳು ಆಗ್ತಾ ಇರ್ತದೆ. ಕೆಲವರು ಹೆಚ್ಚು ಗುರುತಿಸ್ತಾರೆ, ಇನ್ನು ಕೆಲವರು ಕಮ್ಮಿ ಮಾಡ್ತಾರೆ, ಅಷ್ಟೇ. ಕೆಲವರು ಹಂಗೆ ತೆರೆಮರೆಯಲ್ಲೇ ಉಳ್ಕೊಂಡು ಬಿಡ್ತಾರೆ, ಹಂಗೂ ಇರುತ್ತಲ್ಲ, ಆ ಥರದ್ದು ಇದೆ. ಆಮೇಲೆ ನೋಡಿ, ಆ ತೆರೆಮರೆಯಲ್ಲಿ ಉಳ್ಕೊಳ್ಳೋದು ಅಂತಂದರೆ ನಮ್ಮ ಪರಂಪರೆಗಳು ಹಂಗಾಗ್ತವೆ. ಈಗ ನೋಡಿ, ಶಿಕ್ಷಣ ನಮಗೆ ಇರಲೇ ಇಲ್ಲಲ್ಲ. ನಿಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿರುವ ಶಿಕ್ಷಣಕ್ಕೂ, ಹೌದು, ಅಥವಾ ನಮ್ಮ ಯಾರು ಒಡೆಯರ್ ಕಾಲ ಓಪನ್ ಆಗಿರೋ ಶಿಕ್ಷಣಕ್ಕೂ, ಅಥವಾ ಇವರು ಮರಾಠರ ಕಾಲಕ್ಕೆ ಓಪನ್ ಆಗಿರೋ ಶಿಕ್ಷಣಕ್ಕೂ, ಫುಲೆ ಅಂಥವರೆಲ್ಲ ಮಾಡಿರೋ ಪ್ರಯತ್ನಗಳು, ಅದಾದಮೇಲೆ ಸ್ವಾತಂತ್ರ್ಯ ನಂತರ ಏನು ಕಾನೂನುಬದ್ಧವಾಗಿ ಶಿಕ್ಷಣ ಓಪನ್ ಆಯಿತು ಎಲ್ಲರಿಗೂ, ಆ ಶಿಕ್ಷಣ ಓಪನ್ ಆದಾಗ ಸಹಜವಾಗಿ ಆ ಪ್ರಜ್ಞೆ ಎಲ್ಲ ಜಾತಿ ಜನಾಂಗಗಳಲ್ಲಿ ಈಗ ಬಂದಿದೆ. ಅದು ಶಿಕ್ಷಣ ಕೆಲವು ಮೊದಲು ಇಂಥವ್ರಿಗೆ ಇರಬೇಕು ಅಂತ ಇತ್ತದು, ಪರ್ಟಿಕ್ಯುಲರ್ ಮೇಲ್ವರ್ಗದವ್ರಿಗೆ ಇರಬೇಕು ಅನ್ನುವಂಥ ಒಂದು ಪರಂಪರೆ ಇತ್ತದು. ಬಟ್ ಆಧುನಿಕವಾದಂಥ ಪ್ರಜಾಪ್ರಭುತ್ವ ಮಾದರಿಯ ಬದುಕಿನ ಕ್ರಮದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಇವತ್ತು ಶಿಕ್ಷಣ ಎಲ್ಲರಿಗೂ ಇದೆ, ಆದರೆ ಶಿಕ್ಷಣ ಎಲ್ಲರಿಗೂ ಇದೆ, ಶಿಕ್ಷಣ ಕೊಡ್ತಾ ಇದ್ದೀವಿ, ಬಟ್ ಯಾವ ಥರ ಶಿಕ್ಷಣ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆನೂ ನಾವು ಈಗ ಯೋಚನೆ ಮಾಡಬೇಕಾಗಿದೆ. ನೋಡಿ, ಅಂಬೇಡ್ಕರು ಶಿಕ್ಷಣ, ಸಂಘಟನೆ, ಹೋರಾಟ ಹೇಳಿದ್ರು, ಸ್ವಾವಲಂಬನೆ ಹೇಳಿದ್ರು. ಹೌದು, ನಾವು ಅದೆಲ್ಲ ಬಿಟ್ಬಿಟ್ಟಿದ್ದೀವಿ. ಯಾವುದು ಹೇಳಿದ್ರು ದೊಡ್ಡವರು, ಅದನ್ನು ಬಿಟ್ಬಿಟ್ಟು ಬೇರೆದನ್ನ ನಾವೆಲ್ಲ ನಮ್ಮದೇ ಆದಂಥ ದಾರಿಗಳನ್ನ ಹುಡ್ಕೊಂಡು ಹೋಗಿದ್ದೀವಿ. ಬಸವಣ್ಣನೂ ಹೇಳಿದ್ರು, ಅವ್ರು ಹೇಳೋದೆಲ್ಲ ಬಿಟ್ಟಿದ್ದೇವೆ ನಾವು, ಎಲ್ಲ ಬಿಟ್ಟಿದ್ದೀವಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮಗೊಳಿಸುವ ಪರಿ ಅನ್ನೋದೆಲ್ಲವೂ ಬಿಟ್ಟು ನಮ್ಮ ಪೊರೆಗಳನ್ನು ನಾವು ತೆರ್ಕೊಂಡು ನಾವು ನಮ್ಮದೇ ಆದಂಥ ದಾರಿಗಳ ಕಂಡುಕೊಂಡಿದ್ದೀವಿ. ಎಸ್ ಸರ್. ಸೊ ಸ್ವಾಮೀಜಿಗಳೆಲ್ಲ ನೋಡಿದ್ರು ನಿಮ್ಮನ್ನ, ಸೊ ಮತ್ತೆ 50 ರೂಪಾಯಿ ಕೊಟ್ಟು ಕರ್ಸಿದ್ರು ಲಗೇಜ್ ತಂದ್ರು. ಅದಾದ್ಮೇಲೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ? ಸಿನಿಮಾದಾಗ್ಲಿ, ರಂಗಭೂಮಿ ಆಗಲಿ? ನೋಡಿ, ಯಾಕೆಂದ್ರೆ ಎಜುಕೇಶನ್ ಮುಗ್ದೋಗಿತ್ತು. ಅವಾಗ MA ಮಾಡಿದ್ದೆ. ಅಷ್ಟೊತ್ತಿಗೆ ನಾನು ಈ ನಮ್ಮ ಸೀರಿಯಲ್ಗಳಲ್ಲಿ ಸಹಾಯಕ ನಿರ್ದೇಶಕನಾಗಿ. ಫಸ್ಟ್ ಸೀರಿಯಲ್ ಯಾವುದು ಸರ್? ನನ್ನ ಆ್ಯಕ್ಚುಲಿ ನೋಡಿ, ನಾನು ಕೆಲಸ ಮಾಡಿದ್ದು ತಾಯಿ ಅಂತ ಒಂದು ಸೀರಿಯಲ್. ಅದು ಮುಸುರಿ ಸಹೋದರರು, ಮುಸುರಿ ಕೃಷ್ಣಮೂರ್ತಿ ಗುರುದತ್ತು ಮತ್ತು ಜಯಸಿಂಹ ಮುಸುರಿ ಅಂತ ಅಣ್ಣತಮ್ಮರು, ಅವ್ರು ಮಾಡ್ತಿದ್ರು. ಅದು ಆ ದೂರದರ್ಶನಕ್ಕೆ ಇರಬೇಕದು. ಆ ಸೀರಿಯಲ್ಗೆ ನಾನು ಸೆಟ್ ಅಸಿಸ್ಟೆಂಟಾಗಿ ಕೆಲಸ ಶುರು ಮಾಡ್ತೀನಿ. ಒಬ್ಬ ಅಸಿಸ್ಟೆಂಟು, ಕಸ ಹೊಡೆಯೋ ಅಸಿಸ್ಟೆಂಟ್ ನಾನು ಶುರು ಆಗುತ್ತೆ. ನಟನೆ ಅಂತ ಬಂದಾಗ ನನ್ನ ಮೊದಲನೇ ಸೀರಿಯಲ್ಲು ಸಂಕ್ರಾಂತಿ, ನಾಗಾಭರಣರು. TS ನಾಗ ಸಂಕ್ರಾಂತಿ ಅಂತ ಬರ್ತಿತ್ತು. ನಮ್ಮ ಏಣ್ಗಿ ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ರು, ಎಣ್ಗಿ ಎಣ್ಗಿ ಮಗ ನಟರಾಜ್ ಎಣ್ಗಿ. ಆ ಸೀರಿಯಲ್ನಲ್ಲಿ ರಾಜ್ಕುಮಾರ್ ಅವ್ರ ಕಾಡಿಗೆ ಏನು ಹೋದರು, ಆ ಕಾಡಿಗೆ ಹೋದ ಸಂದರ್ಭದಲ್ಲಿ ನನಗೆ ನಟನೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತವಾಗ. ಅದರಲ್ಲಿ ಒಬ್ಬರು ಶಂಕರ್ ನಾರಾಯಣ ಅಂತ ಮ್ಯಾನೇಜರ್ ಅವರು ಒಂದು ಹುಚ್ಚನ ಪಾತ್ರ ಮಾಡ್ತಿದ್ರು, ಭಿಕ್ಷುಕನ ಪಾತ್ರ. ಅವ್ರು ಬಿಟ್ಟ ಮೇಲೆ ರಂಗಭೂಮಿ ಹಿನ್ನೆಲೆ ಇದ್ರು ಒಳ್ಳೆಯದು ಹೇಳಿ ನನ್ನನ್ನು ಮೊಕಾಸಿ ಸಹೋದರಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿದ್ದರು. ಹುಲಿ ಚಂದ್ರಶೇಖರ್ ಎಪಿಸೋಡ್ ಡೈರೆಕ್ಟರ್ ಆಗಿದ್ದರು. ಕೊಟ್ಗೆನಹಳ್ಳಿ ರಾಮಯ್ಯ ಬರೀತಿದ್ರು. ನಾನು ಅವರಿಗೂ ರೈಟಿಂಗ್ ಅಸಿಸ್ಟೆಂಟ್, ನಾಗಿನ್ನು ಸ್ವಲ್ಪ ಕೊಟ್ಗೆನಹಳ್ಳಿ ರಾಮಯ್ಯ ಅವ್ರ ಜೊತೆ ಇದ್ದೆ, ನಾನು ಬರೀತಿದ್ದೆ, ಅಂದರೆ ಸಹಾಯಕನ. ಸೊ ಅದನ್ನು ಮಾಡ್ತಾ ನಟನೆ ಶುರು ಆಯಿತು. ಆಮೇಲೆ ಬರಕನು ನಾನು ನಮ್ಮ ಬಾಲ ಸುರೇಶ್ ಇದ್ದಾರೆ, ಅವರಿಗೆ ನಾನು ಹಂಗೆ ನೋಡಿದ್ರೆ ಸಹಾಯಕನ ಕನ್ನಡದ ಮೊಟ್ಟ ಮೊದಲ ಮೆಗಾ ಸೀರಿಯಲ್ ಮನೆತನಕ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು. ಪಂಡ್ರಿಬಾಯಿ, ಮೈನಾವತಿ, ಗುರುದತ್ತು, ಸ್ವಾತಿ, ಲೋಕೇಶು,
ಅವರೆಲ್ಲ ನನ್ನ ಕಲಾವಿದರುಗಳು ಅವರೆಲ್ಲ. ನನಗೆ ಇವರು ನಮ್ಮ ಬಾಲ ಸುರೇಶ್ ಅವರಲ್ಲಿ ಸೇರಿಸಿದ್ದು ತಂತ್ರಜ್ಞಾನಕ್ಕಾಗಿ ಅಲ್ಲಿ. ಆಮೇಲೆ ಬರಹಗಾರನಾಗಿನೂ ಬಾಲ ಸುರೇಶ್ ಅವ್ರ ಜೊತೆನೇ ನಾನು ಮನೆ ಮನೆ ಕತೆ, ಮಿಂಚಿನ ಬಳ್ಳಿ, ವಟಾರ ಮತ್ತು ಮಹಾಯಜ್ಞ, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಸಹಾಯಕನಾಗಿ ರೈಟರಾಗಿನೂ ಬರಿತಾ ಇದ್ದೆ. ಹೀಗೆ ನನ್ನ ನಟನೆಗೆ ಕೆಲಸಕ್ಕೆ ತಾಯಿ ಸೀರಿಯಲ್ಲು, ನಟನೆಗೆ ಸಂಕ್ರಾಂತಿ ನನ್ನ ಮೊದಲನೇ ಸೀರಿಯಲ್ಲು, ಸಹಾಯಕ ನಿರ್ದೇಶಕನಾಗಿ ಮನೆತನ ನನ್ನ ಮೊದಲನೇ ಸೀರಿಯಲ್, ಅಸಿಸ್ಟೆಂಟ್ ಡೈರೆಕ್ಟ್ರು, ಸೂರಪ್ಪ ಸಿನಿಮಾಕ್ಕೆ ಅಸಿಸ್ಟೆಂಟ್ ಡೈರೆಕ್ಟ್ರು ಸಿನಿಮಾಗೆ. ಆಮೇಲೆ ನಟನೆಗೆ ಅದು ಹೇಳಿದೆ. ಆಮೇಲೆ ಮುಂದೆ ಕಾವ್ಯಾಂಜಲಿ, ವಟಾರ, ಗರ್ಬಿಲಿ ಕಲ್ಲೇಸಿ, ಮನೆ ಮನೆ ಮಾತು, ಪಿಸು ಮಾತು, ಮನೆ ಮನೆ ಕತೆ, ಈ ಮಿಂಚಿನ ಬಳ್ಳಿ, ಇವಕ್ಕೆಲ್ಲ ಮಾಡಿ ಕೊನೆ ಸಿಲ್ಲಿಲಲ್ಲಿ ಗೋವಿಂದ ಹೈಲೈಟ್ ಆಗಿ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದಲ್ಲಿ. ಸಿಲ್ಲಿಲಲ್ಲಿ ಗೋವಿಂದ ಭಾಳ ಪಾಪ್ಯುಲರ್ ಆಗಿರೋದು. ಸಿ ಕೈ ಚಂದ್ರು, ಗೀತಾ ಅವರು ಮಾಡಿರುವಂಥದ್ದು. ಅವರು 4-5 ಜನಗಳ ನಿರ್ಮಾಪಕರು ಅವರು, ಚೆಲುವರಾಜು, ಸಿ ಕೈ ಚಂದ್ರು ಈ ಥರದವರೆಲ್ಲ. ಆಮೇಲೆ ಇವರು ನಮ್ಮ ನರಸಿಂಹಮೂರ್ತಿ ಅದಕ್ಕೆ ಬರಿತಾ ಇದ್ದರು. ವಿಜಯ್ ಪ್ರಸಾದ್ ಎಪಿಸೋಡ್ ಡೈರೆಕ್ಟ್ರು, ಮುನಿ ಜನಪದ ಅಂತ ಎಪಿಸೋಡ್ ಡೈರೆಕ್ಟ್ರು. ಅಲ್ಲಿ ಬ್ರ್ಯಾಂಡ್ ಗೋವಿಂದ ಕ್ರಿಯೇಟ್ ಆಗಿದ್ದು. ಅಲ್ಲಿ ಆ ಗೋವಿಂದ ಇವತ್ತಿನವರೆಗೂ ರಿಲಿವೆಂಟ್ ಇದ್ದಾನೆ. ಅದೇ ಗೋವಿಂದನೇ ಈ ಗಲಿಬಿಲಿ ಗೋವಿಂದ ಆಗಿ ಸಿನಿಮಾ ಆಗ್ತಾ ಇದ್ದಾನೆ. ಅಲ್ಲಿಂದ 2006-2007 ಈ ಶುರುವಾಗಿ 2026. 2000ದಿಂದ 2026 ನೋಡಿ. ಸೊ 26 ಇಯರ್ಸ್ ಕಂಪ್ಲೀಟೆಡ್ ಸಕ್ಸಸ್ಫುಲ್. ಅದು ಇನ್ನೂ ಗೋವಿಂದ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಅಲ್ಲಿ ಇದೆ. ಹೌದೌದು ಹಂಗೆ.